2025 ದಸರಾ ಉದ್ಘಾಟನೆಗೆ ಲೇಖಕಿಯಾದ ಬಾನು ಮುಸ್ತಾಕ್ ಅವ್ರನ್ನ ಅಧಿಕೃತವಾಗಿ ಉದ್ಘಾಟನೆಗೆ ಚಾಲನೆ ಕೊಟ್ಟಿರೋದು ನಾವು ಕಡಾಖಂಡಿತವಾಗಿ ವಿರೋಧಿಸ್ತೀವಿ. ಅವರೊಬ್ಬರು ಲೇಖಕಿಯಾಗಿ ನಾವು ಅವ್ರ ಮೇಲೆ ಅತಿಯಾದ ಅಪಾರವಾದ ಗೌರವ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಏಕ ಉಪಾಸನ ಆರಾಧನೆ ಮಾಡುವಂತಹ, ವಿಗ್ರಹ ಆರಾಧನೆಯನ್ನು ವಿರೋಧ ಮಾಡುವಂತಹ ವ್ಯಕ್ತಿಗಳ ಕೈಯಲ್ಲಿ ದಸರಾ ಉದ್ಘಾಟನೆ ಮಾಡಿಸುವುದು ಅಪರಾಧ. ಏಕೆಂತಂದರೆ ಧಾರ್ಮಿಕತೆ ಸಂಸ್ಕೃತಿಯ ಆಧಾರದ ಮೇಲೆ ದಸರಾ ಹಬ್ಬ ನಡೆಯೋದು. ಇನ್ನು ನಿಮ್ಗೆ ಗೊತ್ತಿರಲಿ, ತಾಯಿ ಚಾಮುಂಡೇಶ್ವರಿ ದಸರಾದಲ್ಲಿ ಆನೆ ಮೇಲೆ ಆ ತಾಯಿಯ ಮೆರವಣಿಗೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬ ಹಿಂದುವು ಕೂಡ ತಾನು ಹಾಕಿರುವಂತಹ ಪಾದರಕ್ಷೆಯನ್ನು ಬಿಟ್ಟು ಕೈ ಮುಗೀತಾನೆ. ಹಾಗಾದರೆ ಇವ್ರು ಯಾರಾದರೂ ಕೈ ಮುಗೀತಾರಾ? ನಾನು ಕೇಳ್ತಾ ಇರೋದೇನೆಂದರೆ, ಅವ್ರು ಯಾರಾದರೂ ವಿಗ್ರಹ ಆರಾಧನೆಗೆ ಕೈ ಮುಗಿಯೋಗಿದ್ರೆ ಅದು ಸ್ಪಷ್ಟಪಡಿಸ್ಲಿ. ಅವರ ನಿಲುವನ್ನು, ಅವರ ಮಾನಸಿಕತೆಯನ್ನು ಅವರು ಸ್ಪಷ್ಟಪಡಿಸಿ ನಾನು ಚಾಮುಂಡೇಶ್ವರಿ ದೇವಿಗೆ ಕುಂಕುಮನ ಇಟ್ಕೊಳ್ತೀನಿ, ಮತ್ತು ನಾನು ಕೈ ಮುಗಿತೀನಿ, ಪ್ರಾರ್ಥನೆ ಮಾಡ್ತೀನಿ, ಭಕ್ತಿನ ಅಂತ ಅವರು ಸ್ಪಷ್ಟನೆ ಕೊಟ್ಟು ಉದ್ಘಾಟನೆ ಮಾಡಿದ್ದೀನಿ. ನಮ್ಮದು ವಿರೋಧ ಇಲ್ಲ. ಮತ್ತು KS ನಿಸಾರ್ ಅಹಮದ್ ಕೇಳಿದ್ರು ನೀವು, ಅವರು ದಸರಾ ಉದ್ಘಾಟನೆ ಮಾಡಿದಾಗ ನೀವು ಯಾರೂ ವಿರೋಧ ಮಾಡಲಿಲ್ಲ ಅಂತ. ಅವರು ನಿತ್ಯೋತ್ಸವ ಗೀತೆಯನ್ನು ಬರೆದವರು. ನಮಗೆ ಅವ್ರಿಗೆ ಮೇಲೆ ಅಪಾರವ ಗೌರವ ಇದೆ. ಅಂದರೆ ಒಂದು ನಿತ್ಯೋತ್ಸವ ಗೀತೆಯನ್ನು ಬರೀತಾರೆ ಭುವನೇಶ್ವರಿ ತಾಯಿ ಮೇಲೆ ಅಂತಂದರೆ ಅವರು ಅದನ್ನು ನಂಬ್ತಾರೆ. ಆದ್ದರಿಂದ ಅವ್ರನ್ನ ನಾವು ಸ್ವಾಗತ ಮಾಡ್ತೀವಿ. ಇವರು ಹೇಳ್ತಾರೆ ಅರಿಶಿಣ ಕುಂಕುಮವನ್ನು ತಿಲಕವನ್ನು ಇಟ್ಟು ನೀವು ಅವರನ್ನು ಮೂಲೆಯಲ್ಲಿ ಕೂರಿಸಿದ್ರಿ, ನನಗೆ ಗೋಡೆಯಲ್ಲಿ ತಿರುವಿಕ್ಕಿ ನನ್ನನ್ನು ಹೊರಗಟ್ಟುವಿಕೆ ಮಾಡಿದ್ರಿ ಅಂತ ಹೇಳ್ತಾರೆ. ಯಾಕೆ ಮುಸ್ಲಿಂ ಸಮುದಾಯದಲ್ಲಿ ನಾವೇನಾದರೂ ಕನ್ನಡ ಮಾತಾಡುವಂತ ಯಾರ ಹತ್ರ ಹೇಳಿದ್ದೀವ? ನಮ್ಮ ಮಾತೃಭಾಷೆ ಕನ್ನಡ. ನಿಮ್ಮದು ಯಾವುದು ಮಾತೃಭಾಷೆ ತಿಳಿಸಿ. ನೀವೇನಾದರೂ ಮಾತೃಭಾಷೆಯಾಗಿ ಕನ್ನಡವನ್ನು ಸ್ವೀಕಾರ ಮಾಡಿದ್ದೀರಾ? ನೀವು ಮಾಡಿಲ್ಲ. ನೀವು ಆ ಮಾನಸಿಕತೆಯನ್ನು ಸ್ಪಷ್ಟಪಡಿಸಿ ನೀವು ನಂತರ ಉದ್ಘಾಟನೆಗೆ ಬನ್ನಿ. ಇದನ್ನೆಲ್ಲರ ಸಮ್ಮುಖದಲ್ಲಿ ಇಡೀ ರಾಜ್ಯಕ್ಕೆ ಗೊತ್ತಾಗೋ ರೀತಿ ನೀವು ಮಾನಸಿಕತೆಯನ್ನು ಸ್ಪಷ್ಟಪಡಿಸಿ ನೀವು ಉದ್ಘಾಟನೆ ಮಾಡಿಲಿ. ಇದಕ್ಕೆ ನೀವೇನಾದರೂ ಉದ್ಘಾಟನೆಗೆ ಬಂದರೆ ನಾವು ಖಂಡಿತವಾಗಲೂ ಹಿಂದೂ ಜಾಗರಣ ವೇದಿಕೆ ಇಡೀ ರಾಜ್ಯಾದ್ಯಂತ ಇದನ್ನು ಜನಾಂದೋಲನ ರೀತಿಯಲ್ಲಿ ನಾವು ಪ್ರತಿಭಟನೆ ಕೈಗೆತ್ಕೊಳ್ತೀವಿ. ಇದು ದೊಡ್ಡ ಸ್ವರೂಪಕ್ಕೆ ಹೋಗುತ್ತೆ ಅಂತ ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ವಸಂತ್ ಕುಮಾರ್, ಹಿಂದೂ ಜಾಗರಣ ವೇದಿಕೆ, ಮೈಸೂರು ಮಹಾನಗರ ಸಹ ಸಂಯೋಜಕ.